ಅಂದರೆ ಬನ್ನಿ ನಾನು ನಿಮಗೆ ಬಾಣಾವರದಲ್ಲಿ ಒಂದು ಮನೆ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಮನೆ, ಇದು ನೋಡಿ, ಇದು ನಿಮಗೆ 3 ಫ್ಲೋರ್ ಬಿಲ್ಡಿಂಗ್ ಇದೆ. 30-45 ಸೈಜು, ಬೋರ್ ಇದೆ, ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರು. ನೋಡಿ ಇದು ರೋಡು ವಿಡ್ತು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ರೋಡ್ ಇದೆ ನೋಡಿ. ಇದು ರೋಡು ನೋಡಿ, ಫುಲ್ಲು ಥ್ರೂ ರೋಡ್ ಇದೆ ಆಯಿತಾ. ನೋಡಿ ಈ ಕಡೆನೂ ರೋಡು ನಿಮಗೆ ಇದೆ, ಎಲ್ಲೂ ಕಟ್ ರೋಡ್ ಅಲ್ಲ, ಡೆಡ್ ಎಂಡ್ ಅಲ್ಲ ಆಯಿತಾ. ಬಾಣಾವರದಲ್ಲಿದೆ ಈ ಮನೆ. ಬನ್ನಿ, ಒಳ್ಳೆ ಲೇಔಟಲ್ಲಿದೆ ಆಯಿತಾ. ಇನ್ನೊಂದು ಒಳ್ಳೆ ಲೇಔಟಲ್ಲಿ ಕೂಡ ಇದೆ. ನಿಮಗೆ ರೈಲ್ವೆ ಸ್ಟೇಷನ್ ಬಂದು ಒಂದು ಮಾಮೂಲಿ ರೈಲ್ವೆ ಸ್ಟೇಷನ್ ಬಂದು 500 ಮೀಟ್ರಲ್ಲಿದೆ. ಕೃಷ್ಣ ಕಾಲೇಜ್ ಬಂದು ಒಂದು 200-300 ಮೀಟ್ರಲ್ಲಿದೆ ಅಂಥ ಒಂದು ಮನೆ ನಾನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಆಯಿತಾ. ಈಗ ಬನ್ನಿ ನೋಡಿ, ಇದು ಗೇಟು ನಿಮಗೆ 2 ಕಡೆ ಗೇಟ್ ಕೊಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಓಪನ್ ಮಾಡ್ಕೋಬೋದು ಆಯಿತಾ. ಕಾರ್ ನಿಲ್ಸೋಕ್ಕೆ ನಿಮ್ಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶ ಇದಾಗಿರ್ತದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಇದು ಪಾರ್ಕಿಂಗು ನೋಡಿ, ಪಾರ್ಕಿಂಗಲ್ಲಿ ಎಲ್ಲ ಮನೆಗಳು ಸಿಲಿಂಡ್ರ್ ಪಾಯಿಂಟ್ನ ರೆಡಿ ಮಾಡಿ ಕೂರಿಸಿದ್ದಾರೆ, ಮೆಸ್ ವರ್ಕ್ ಮಾಡಿದ್ದಾರೆ ನೋಡಿ. ಇದು 5 ಮನೆ ಆಯಿತಾ. ಅದೇ ಥರ ನೋಡಿ ನಿಮಗೆ ಇದು ಕೂಡ ನೋಡಿ, ಇದೆಲ್ಲ ಪಾರ್ಕಿಂಗ್ ಬರುತ್ತೆ. ನೀವು ಈ ಕಡೆಯಿಂದ ಬಂದರೆ ಈ ಗೇಟಲ್ಲಿ ಬಂದರೆ ಹಿಂಗೆ ಕಾರ್ ನಿಲ್ಸ್ಕೊಬೋದು ಡೈರೆಕ್ಷನಲ್ಲಿ. ಅದೇ ಥರ ಈ ಗೇಟಲ್ಲಿ ಬಂದರೆ ನೀವು ನೋಡಿ, ಈ ಗೇಟಿಂದ ಬಂದು ಡೈರೆಕ್ಷನಲ್ಲಿ ಹಿಂಗೆ ಕಾರ್ ನಿಲ್ಸ್ಕೊಬೋದು. ಅವಾಗ ಎಲ್ಲೂ ನಿಮಗೆ ಕ್ರಾಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕಾರು ಆಯಿತಾ. ನೋಡಿ ಬೋರ್ ಕೂಡ ಇದೆ ಆಯಿತಾ. ಈಗ ನಾವು ಕೆಳಗಡೆ ಇರೋ ಮನೆ, ಒಂದು ಗ್ರೌಂಡಲ್ಲಿರೋವಂಥ ಒಂದು ಮನೆನ ನಾವು ನೋಡೋಕೆ ಹೋಗೋಣ ಬನ್ನಿ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ಫ್ರೆಂಡ್ಸ್. ಇದು ನೋಡಿ, ಇದು ಪಾರ್ಕಿಂಗ್ ಏರಿಯಾ ಎಷ್ಟು ಏರಿಯಾ ಬರುತ್ತೆ ಅಂತ ಇನ್ನೊಂದು ಸಾರಿ ನಮಗೆ ನಾನು ಇನ್ನೊಂದು ಸೈಡಿಂದನೂ ಕೂಡ ತೋರಿಸಿರ್ತೀನಿ. ನೋಡಿ ಇದು ಪಾರ್ಕಿಂಗ್ ಫುಲ್ಲಾಗಿ ಕಾಣಿಸ್ತಾ ಇದೆಯಾ. ಬನ್ನಿ ಈಗ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರೋ ಮನೆನ ನೋಡೋಕೆ ಹೋಗ್ತಾಯಿದ್ದೀವಿ. ನೋಡಿ ಇದು ಬೋರು ಪ್ಲಸ್ ಸೊಂಪು ಎರಡೂ ಇಲ್ಲೇ ಇದೆ ನೋಡಿ. ಇದು ಬೋರು ಪ್ಲಸ್ ಸೊಂಪು ಎರಡೂ ಇಲ್ಲೇ ಇದೆ. ಬನ್ನಿ, ಗ್ರೌಂಡಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಮೇಲೆ ಇನ್ನೊಂದು ಸೆಟ್ ಪ್ಯಾಕ್ ನೋಡಿ, ನೀಟಾಗಿ ನೋಡಿ ಎಲ್ ಶೇಪಲ್ಲಿ ನೀಟಾಗಿ ಸೆಟ್ ಪ್ಯಾಕ್ ಬರುತ್ತೆ. ಬನ್ನಿ ಹಂಗೆ ಇವಾಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಆಯಿತಾ. ನೋಡಿ ಡೋರು ಬಾಡಿಗೆ ಮನೆ ಡೋರ್ ಅಂತ ಏನಾದರೂ ನಿಮಗೆ ಇದು ಮಾಡಿಲ್ಲ, ಎಷ್ಟು ನೀಟಾಗಿ ಡಿಸೈನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬಾಡಿಗೆ ಮನೆ ಡೋರು ಕೂಡ ನೀಟಾಗಿ ಮಾಡಿಸಿದ್ದಾರೆ. ನೆಕ್ಸ್ಟು ನಾವು ಒಳಗಡೆ ಹೋಗ್ತಾಯಿದ್ದೀವಿ. ಇನ್ನೂ ವುಡ್ ವರ್ಕ್ ನಡೀತಾ ಇದೆ ಆಯಿತಾ. ನೋಡಿ ಇನ್ನು ಮೇಲ್ಗಡೆ ನೋಡೋದಾದರೆ ನಿಮಗೆ POP ಕೂಡ ರೆಡಿಯಾಗಿದೆ, POP ಮಾಡಿದ್ದಾರೆ. ಕಲರಿಂಗ್ ಒಂದು ಕೊಡಬೇಕಷ್ಟೇ ನೋಡಿ, ಅಂಥ ಒಂದು ಇದು ಚೆನ್ನಾಗಿದೆ ಆಯಿತಾ. ನೆಕ್ಸ್ಟು ನಾವು ಕಿಚನ್ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಕಿಚನ್ನು ನೋಡಿ, ಇದು ಕಿಚನ್ ಬರುತ್ತೆ ನೋಡಿ. ವುಡ್ ವರ್ಕು ಎಲ್ಲ ಆಗಿದೆ, ಶೀಟ್ ಮಾತ್ರ ಅಂಟಿಸ್ಬೇಕು ಅದಕ್ಕೆ. ಹಂಗೆ ನೋಡಿ ಇದು ದೇವ್ರ ಮನೆ, ಇದು ನೋಡಿ ಇದು ದೇವ್ರ ಮನೆ ಆಯಿತಾ. ನೋಡಿ ಇದು ಕಾಮನ್ ಟಾಯ್ಲೆಟು ನೋಡಿ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳೋ ಥರ ಜಾಗ ಮಾಡಿ ಟಾಯ್ಲೆಟ್ ಡೋರ್ನ ಒಳಗಡೆ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದೇ ಥರ ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಫ್ರೆಂಡ್ಸ್. ಬನ್ನಿ ನೋಡಿ, ಇದು ಈ ಮನೆಗೆ ಮಾಸ್ಟರ್ ಬೆಡ್ರೂಮು ನೋಡಿ. ವುಡ್ ವರ್ಕ್ ಎಲ್ಲ ರೆಡಿ ಇದೆ. ನಿಮಗೆ ಶೀಟ್ ಮಾತ್ರ, ಮೆಕಲಮ್ ಶೀಟ್ ಮಾತ್ರ ಅಂಟಾಕಬೇಕು ಇದಕ್ಕೆ ನೋಡಿ. ವಿಂಡೋ ಬಂದು 3 ಡೋರ್ ವಿಂಡೋ ಇದೆ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಮತ್ತು ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಆಯಿತಾ. ನೋಡಿ ಅಟ್ಯಾಚ್ ಟಾಯ್ಲೆಟು ಫಿಟ್ಟಿಂಗ್ ಆಗಬೇಕಷ್ಟೇ, ಬೇರೆ ಎಲ್ಲ ರೆಡಿ ಇದೆ. ಫುಲ್ಲು ನಿಮಗೆ ಟಾಯ್ಲೆಟಲ್ಲಿ ಫುಲ್ ಇದನ್ನು ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ ನೋಡಿ. ಇದು ಇನ್ನೊಂದು ರೂಮು ಫ್ರೆಂಡ್ಸ್ ಆಯಿತಾ. ನೋಡಿ ಇದು ಇನ್ನೊಂದು ರೂಮು ನೋಡಿ. ಇದು ರೂಮು ಎಷ್ಟು ದೊಡ್ಡದಾಗಿದೆ ನೋಡಿ. ಇದರಲ್ಲೂ ಕೂಡ ನಿಮಗೆ POP ಲೈಟಾಗಿ ಒಂದು POP ಮಾಡಿ ವುಡ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ ನೋಡಿ ಆಯಿತಾ. ನೋಡಿ ಎಲ್ಲ ವುಡ್ ವರ್ಕು ರೆಡಿ ಇದೆ. ಬನ್ನಿ ನಾವು ಈಗ ಮೇಲ್ಗಡೆ ಓನರ್ ಇರೋವಂಥ ಒಂದು ಮನೆನ ನಾನು ನಿಮಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಓನರ್ ಇರೋ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋವಂಥ ಒಂದು ಮನೆನ ನೋಡಿ. ಸ್ಟೇರ್ ಕೇಸ್ ಕೂಡ ನಿಮಗೆ 3 ಅಡಿ ಬಿಡ್ತಿದೆ. SS ಇಲ್ಲ MS ರೈಲಿಂಗ್ಸ್ನ ಹಾಕಿದ್ದಾರೆ ನೋಡಿ. ಆರಾಮಾಗಿ 3 ಅಡಿ ಫ್ರೀಯಾಗಿದೆ. ಇನ್ನು ಬರೋದಾದರೆ ನಿಮಗೆ ನೋಡಿ, ಇಲ್ಲಿ ಕೂಡ ನೋಡಿ ಮನೆ ಮುಂದೆ, ಓನರ್ ಮನೆ ಮುಂದೆ ಚೆನ್ನಾಗಿ ಮಾಡಿದ್ದಾರೆ. ಬೇಗ ನೋಡಿ, ಅವರು ವುಡ್ ವರ್ಕ್ ಮಾಡ್ತಾಯಿದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ನಾವು ನೋಡಿ. ವುಡ್ ವರ್ಕು ರೆಡಿ ಆಗ್ತಾಯಿದೆ ಆಲ್ರೆಡಿ ನೋಡಿ. POP ಕೂಡ ಎಷ್ಟು ಚೆನ್ನಾಗಿ POPನೂ ಸೆಟ್ ಆಗಿದೆ ನೋಡಿ. ಫುಲ್ POP ಇದೆ. ಮತ್ತು ಇನ್ನೊಂದು ನಿಮಗೆ ಡೋರ್ ನೋಡಿ, ಡೋರ್ ಒಳಗಡೆ ಹೋಗ್ತೀನಿ ನೋಡಿ. ಎಷ್ಟು ವುಡ್ ವರ್ಕ್, ಡೋರ್ ತುಂಬಾ ರಿಚಾಗಿ ಮಾಡಿದ್ದಾರೆ ಡೋರ್ ಕೂಡ ನೋಡಿ. ನಿಮಗೆ ಹಾಲ್ ಬಿಡ್ತು ಕೂಡ ದೊಡ್ಡದಾಗಿದೆ ನೋಡಿ. ಹಾಲ್ ಬಿಡ್ತು ಎಷ್ಟೊಂದು ದೊಡ್ಡದಾಗಿದೆಯಲ್ವಾ. ನಾವು ಈಗ ಈ ಕಡೆ ಬರೋದಾದರೆ ಫಸ್ಟು ಲೆಫ್ಟಲ್ಲಿ ನೋಡ್ಕೊಂಡು ಲೆಫ್ಟಿಂದ ಹೋಗ್ತೀವಿ. ಒಳಗಡೆ ಹೋಗ್ತಾ ಲೆಫ್ಟಿಂದ ಹೋದರೆ ಒಂದು ರೂಮ್ ಇದೆ ನೋಡಿ. ಇದು ಫುಲ್ಲು ದೊಡ್ಡದಾಗೆ ಬಂದಿದೆ ಈ ರೂಮ್ ಕೂಡ, ಏನಂತ ಚಿಕ್ಕ ರೂಮ್ ಬಂದಿಲ್ಲ ನೋಡಿ. ಎಷ್ಟು ದೊಡ್ಡದಾಗಿದೆ ರೂಮಲ್ಲ ನೋಡಿ. ನೋಡಿ ವುಡ್ ವರ್ಕ್ ರೆಡಿಯಾಗಿದೆ
ನೋಡಿ ಇದು ಪಿ ಒ ಪಿ ಕೂಡ ಈ ರೂಮಲ್ಲೂ ಪಿ ಒ ಪಿ ಮಾಡಿದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ಈ ಕಡೆಯಿಂದ ಹೋಗ್ತಾ ನೆಕ್ಸ್ಟ್ ಕಿಚನ್ ಸಿಗುತ್ತೆ. ನೋಡಿ ಇದು ದೇವ್ರ ಮನೆ. ನೋಡಿ ಇದು ದೇವ್ರ ಮನೆ ಒಂದು ಸರಿ ತಳ್ಳಿಬಿಡೋಣ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನೋಡಿ. ಒಬ್ಬರು ಆರಾಮಾಗಿ ಕೂತು ಪೂಜೆ ಮಾಡ್ಬೋದು. ನೀಟಾಗಿದೆ. ಪಿ ಒ ಪಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಗ್ರೌಂಡ್ ಇದರಲ್ಲಿ. ನೋಡಿ ಈ ಕಡೆ ಬಂದರೆ ಕಿಚನ್ ಇದೆ. ಕಿಚನಲ್ಲೂ ಫ್ರೀಯಾಗಿ ಜಾಗ ಇದೆ. ಮತ್ತು ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ಮತ್ತು ಎಲ್ಲ ರೆಡಿಯಾಗಿದೆ ವಾರ್ಡ್ರೋಬ್ ಕೂಡ. ವುಡ್ ವರ್ಕು ಕಿಚನಲ್ಲಿ ಎಲ್ಲ ರೆಡಿಯಾಗಿದೆ. ನೇರೇನು ಹ್ಯಾಂಡಲ್ ಫಿಟ್ಟಿಂಗ್ಸ್ ಅಷ್ಟೇ ಆಗಬೇಕು. ಶೀಟ್ ಅಂಟಾಕಿ ಹ್ಯಾಂಡಲ್ ಹಾಕ್ಕೊಡ್ತಾರೆ. ಇನ್ನು ಕಿಚನ್ನಲ್ಲಿ ನಿಮಗೆ ಸೆಟ್ ಇದು ಔಟ್ಸೈಡಲ್ಲಿ ನಿಮಗೆ ಫ್ರಿಜ್, ವಾಷಿಂಗ್ ಮಿಷಿನ್ ಮತ್ತು ಹ್ಯಾಂಡ್ ವಾಶ್ ಮಾಡೋ ಥರ ಕೂಡ ಒಂದು ಇಲ್ಲಿ ಇದಿದೆ, ಜಾಗ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಕಾಮನ್ ಟಾಯ್ಲೆಟು ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೂ ಕೂಡ ಒಂದಿದೆ. ನೋಡಿ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ನೋಡಿ ಫುಲ್ ಟೈಲ್ಸ್ನ ಹಾಕಿದ್ದಾರೆ ಗೋಡೆಗೆ ಫುಲ್ಲು, ಎಲ್ಲೂ ಜಾಗ ಬಿಟ್ಟಿಲ್ಲ, ಅಷ್ಟು ಟೈಲ್ಸ್ನ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಎರಡು ರೂಮ್ ಇದೆ. 2 ರೂಮ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇದು ಕೂಡ ಒಂದು ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಈ ಮನೆಗೆ. ನೋಡಿ ವುಡ್ ವರ್ಕು ಫುಲ್ಲು ಎಲ್ಲ ರೆಡಿ ಇದೆ. ನೋಡಿ ಹೆಂಗೆ ನಿಮಗೆ ಮೇಲ್ಗಡೆ ಪಿ ಒ ಪಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಅಷ್ಟು ದೊಡ್ಡ ರೂಮ್ ಇದೆ ಇದು. ಸ್ವಲ್ಪ ರೂಮ್ ಎಲ್ಲ ದೊಡ್ಡದಾಗೆ ಬಂದಿದ್ದಾವೆ, ಯಾವ ಚಿಕ್ಕದಾಗಿಲ್ಲ. ನೋಡಿ ಇದು ಕೂಡ ಇನ್ನೊಂದು ರೂಮ್ ಬರುತ್ತೆ. ನೋಡಿ ಇದು ಇನ್ನೊಂದು ರೂಮ್ ಬರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಈ ಕಡೆಯಿಂದ ರೂಮ್ ಬಿಡುತ್ತನ್ನ ನೋಡೋದಾದರೆ ನಿಮಗೆ ಇದು ಕೂಡ ವುಡ್ ವರ್ಕ್ ಆಗಿದೆ. ಮತ್ತು ಪಿ ಒ ಪಿ ಎಲ್ಲ ರೂಮಲ್ಲೂ ಪಿ ಒ ಪಿ ಮಾಡಿಸಿದ್ದಾರೆ. ಚೆನ್ನಾಗಿ ಮಾಡಿಸಿದ್ದಾರೆ ಪಿ ಒ ಪಿ ಕಲರಿಂಗ್ ಕೊಡಬೇಕಷ್ಟೇ. ನೆಕ್ಸ್ಟು ನಿಮಗೆ ಬಾಲ್ಕನಿ ಇದೆ ಈ ಮನೆಯಲ್ಲಿ. ಈ ರೂಮಲ್ಲಿ ಬಾಲ್ಕನಿ ಕೂಡ ಇದೆ. ನೋಡಿ ಇದು ಬಾಲ್ಕನಿ. ನೋಡಿ ಇದು ಬಾಲ್ಕನಿ ಬರುತ್ತೆ, ಫ್ರೀಯಾಗಿ ಕೂಡ ಇದೆ ಬಾಲ್ಕನಿ, ಏನಂತ ಇಕ್ಕಟ್ಟಾಗಿಲ್ಲ. ನೋಡಿ ಇದು ರೋಡು. ನೋಡಿ ಇದು ರೋಡ್ ಬಿಡ್ತು. ನೋಡಿ ಬನ್ನಿ, ಇನ್ನು ಮೇಲ್ಗಡೆ ಬಾಡಿಗೆ ಮನೆ ಇದ್ದಾವೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಾಡಿಗೆ ಮನೆ ಎಲ್ಲ ನೋಡ್ಬಿಡೋಣ ಒಂದ್ಸರಿಲ್ಲ. ಈಗ ಗ್ರೌಂಡ್ ಆಯಿತು, ಫಸ್ಟ್ ಆಯಿತು. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ಗೆ ಹೋಗುವಾಗ ನಿಮಗೆ ಸ್ಟೇರ್ ಕೇಸ್ ಮಾಮೂಲಿ ಅಷ್ಟೇ ಫ್ರೀ ಆಗಿದೆ. ಸೆಕೆಂಡ್ ಫ್ಲೋರ್ಗೆ ಆರಾಮಾಗಿ ಫ್ರೀ ಆಗಿದೆ. ಸ್ಟೇರ್ ಕೇಸ್ ಯಾವುದೇ ರೀತಿ ಇಕ್ಕಟ್ಟಾಗಿಲ್ಲ, ಅದಂತೂ ಒಪ್ಕೊಬೋದು. ನೆಕ್ಸ್ಟ್ ನಾವು ಇವಾಗ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಡೋರ್ಗಳು ಮಾತ್ರ ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ, ಯಾವುದನ್ನು ಕಳಪೆ ಡೋರ್ ಅಂತೂ ಮಾಡಿಲ್ಲ. ನಿಜವಾಗೂ ಚೆನ್ನಾಗಿದೆ ಡೋರ್ಗಳು. ಡಿಸೈನ್ನ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ನೋಡಿ, ಎಲ್ಲ ಡೋರ್ ಡಿಸೈನ್ಗಳು ತುಂಬ ಲುಕ್ ವೈಸಾಗಿ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲೂ ಕೂಡ ಸಿಂಗಲ್ ಬೆಡ್ರೂಮು ಹಾಲ್ ಅಷ್ಟೇ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಇನ್ನು ಈ ಕಡೆ ಬಂದರೆ ರೂಮ್ ಇದೆ. ನೋಡಿ ಇದು ರೂಮು, ಸಿಂಗಲ್ ಬೆಡ್ರೂಮು. ನೋಡಿ ಇದು ರೂಮು. ನೋಡಿ ವುಡ್ ವರ್ಕ್ ಎಲ್ಲ ರೆಡಿಯಾಗಿದೆ. ಎಲ್ಲ ಮನೆಯಲ್ಲೂ ವುಡ್ ವರ್ಕ್ ರೆಡಿ ಮಾಡಿದ್ದಾರೆ. ಶೀಟ್ ಕೂಡ ಅಂಟು ಹಾಕಬೇಕು. ಇದು ಕಾಮನ್ ಟಾಯ್ಲೆಟು, ಇದು ವಾಷಿಂಗ್ ಮಿಷಿನ್ ಪಾಯಿಂಟು, ಇದು ದೇವ್ರ ಮನೆ, ಇದು ಕಿಚನ್ನು ಸಾಕು ಮಸ್ತಾಗಿದೆ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಡಬಲ್ ಬೆಡ್ರೂಮ್ ಇದೆ. ಈ ಸೆಕೆಂಡ್ ಫ್ಲೋರ್ ಆ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಡಬಲ್ ಬೆಡ್ರೂಮ್ ಮನೆ. ಬಾಡಿಗೆ ಮನೆ ಡೋರ್ಗಳೆಲ್ಲ ಒಂದೇ ಡಿಸೈನ್ನ ಸೆಟ್ ಮಾಡಿದ್ದಾರೆ. ಬನ್ನಿ, ಇದು ಡಬಲ್ ಬೆಡ್ರೂಮ್ ಮನೆ. ನೋಡಿ ಇದು ನಿಮಗೆ ಡಬಲ್ ಬೆಡ್ರೂಮು. ಹಾಲು ತುಂಬಾ ದೊಡ್ಡದಾಗಿ ಬಂದಿದೆ, ಎಲ್ಲೂ ಹಾಲು ಅಂತ ಚಿಕ್ಕದನ್ಸಲ್ಲ, ಆಯಿತಾ. ನೆಕ್ಸ್ಟ್ ಈಗ ನೀವು ಕಿಚನ್ನ ನೋಡಿ. ಕಿಚನ್ನು ಪ್ಲಸ್ ಇಲ್ಲೇ ದೇವ್ರ ಮನೆ ನೋಡ್ತೀನಿ. ದೇವ್ರ ಮನೆ ಎಲ್ಲಿದೆ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ. ಕಿಚನ್ ದೊಡ್ಡದಾಗಿ ಬಂದಿದೆ. ಕಿಚನ್ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಹ್ಯಾಂಡಲ್ ಮತ್ತು ಶೀಟ್ ಅಷ್ಟೇ ಆಗಬೇಕು ನೋಡಿ. ಈ ಕಡೆನೂ ಅಷ್ಟೇ ಎಲ್ಲ ಫುಲ್ಲಾಗಿ ಬಾಕ್ಸಸ್ ಸೆಟ್ ಆಗಿದೆ. ಇನ್ನು ಈ ಕಡೆ ಬಂದರೆ ನಿಮಗೆ ಕಾಮನ್ ಟಾಯ್ಲೆಟು ಸೇಮ್ ಕೆಳಗಡೆ ಏನು ಮಾಡಿದ್ರು ಅದೇ ಥರ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋ ಥರ ರೆಡಿ ಮಾಡಿದ್ದಾರೆ. ಹಿಂದೆಗಡೆ ಟಾಯ್ಲೆಟ್ ಇರುತ್ತೆ ನೋಡಿ. ದೇವ್ರ ಮನೆ ಹೇಳಿದ್ನಲ್ವ, ನೋಡಿ ದೇವ್ರ ಮನೆ ಚೆನ್ನಾಗಿ ಸೆಂಟ್ರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಚಿಕ್ಕದಾಗಿದ್ದರು ಸೆಂಟ್ರಲ್ಲಿ ಚೆನ್ನಾಗಿ ಲುಕ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಇದು ಇನ್ನೊಂದು ರೂಮು, ಚೆನ್ನಾಗಿದೆ ರೂಮ್. ವುಡ್ ವರ್ಕ್ ಕೂಡ ಆಗಿದೆ ನೋಡಿ. ಅದು ಪಿ ಒ ಪಿ ಎಲ್ಲ ರೆಡಿ ಆಗಿದೆ. ಈ ಕಡೆ ಇನ್ನೊಂದು ರೂಮ್ ಮಾಡಿದ್ದಾರೆ ನೋಡಿ. ಇದು ಇನ್ನೊಂದು ರೂಮು. ಇದಕ್ಕೆ ವುಡ್ ವರ್ಕ್ ಮಾಡ್ತಾರೆ. ಇಲ್ಲಿ ಜಾಗ ಇದೆ. ವುಡ್ ವರ್ಕ್ ಮೇಲ್ಗಡೆ ಸೆಟ್ ಆಗಿದೆ ಆಲ್ರೆಡಿ, ಕೆಳಗಡೆ ಅದೇ ಇದರಲ್ಲಿ ವುಡ್ ವರ್ಕ್ ಇಲ್ಲಿ ಸೈಜ್ ಎಲ್ಲ ಬರ್ಕೊಂಡಿದ್ದಾರೆ, ಮಾಡ್ತಾರೆ. ಇನ್ನು ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ನೋಡಿ.
ಇದು ಅಟ್ಯಾಚ್ ಟಾಯ್ಲೆಟು ಮತ್ತು ಇದು ವಾಷಿಂಗ್ ಮಿಷಿನ್ ಪಾಯಿಂಟು. ಇದಿಷ್ಟು ಈ ಮನೆ ಡೀಟೇಲ್ಸು. ಇನ್ನು ಮೇಲ್ಗಡೆ ಏನಾದರೂ ಮನೆ ಇದೆಯಾ ನೋಡೋಣ ಬನ್ನಿ. ಇದ್ರ ಮೇಲೆ ಇನ್ನೊಂದು ಮನೆ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ಮೇಲ್ಗಡೆ ಇರೋವಂಥ ಮನೇನ ತೋರಿಸ್ತೀನಿ. ಈ ಮನೆ ಚೆನ್ನಾಗಿದೆ, ಏರಿಯಾ ಕೂಡ ಅಷ್ಟೇ ಹತ್ರದಾಗಿದೆ. ಬಾಣಾವರ ಹತ್ರ ಇದೆ, ಸಪ್ತಗಿರಿ ಕಾಲೇಜ್ ಹತ್ರ ಇದೆ, ಮತ್ತು ಆಚಾರ್ಯ ಕಾಲೇಜ್ ಕೂಡ ಅಷ್ಟೇ ಹತ್ರ ಇದೆ. ಯಾವ ಕಾಲೇಜ್ಗಳು ತುಂಬ ಹತ್ರ ಇದೆ, ಯಾವ ಅಂಥ ದೂರದಲ್ಲಿ ಇರೋವಂಥ ಕಾಲೇಜ್ ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ಇದ್ದಾವೆ. 3 ಕಾಲೇಜು ನಾನು ಏನು ಹೇಳಿದೆ ಎಲ್ಲ ಹತ್ರದಲ್ಲೇ ಇದ್ದಾವೆ ನೋಡಿ. ಇವಾಗ ನಾವು ಫುಲ್ ಟಾಪಿಗೆ ಬಂದಿದ್ದೀವಿ. ಇದರಲ್ಲೂ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ಮೇಲ್ಗಡೆ ನೋಡಿ. ಇದನ್ನು ಈಸ್ಟ್ ಫೇಸ್ ಮಾಡಿದ್ದಾರೆ. ಎಲ್ಲ ಬಾಡಿಗೆ ಮನೆ ಡೋರ್ ಮಾತ್ರ ಒಂದೇ ಡಿಸೈನ್ ಮಾಡಿದ್ದಾರೆ. ಇದೊಂದು ಮಾತ್ರ ನೋಡಿ, ಎಲ್ಲ ಡೋರು ಒಂದೇ ಡಿಸೈನು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೋರ್ಗಳು. ಬನ್ನಿ ನೋಡಿ, ಇದು ಕೂಡ ಸಿಂಗಲ್ ಬೆಡ್ರೂಮ್ ಆಗೈತೆ ನೋಡಿ. ಹಾಲು ದೊಡ್ಡದಾಗೆ ಮಾಡೋರಪ್ಪ, ಹಾಲುಗಳು ಹಾಲೇನು ಚಿಕ್ಕದು ಮಾಡಿಲ್ಲ ಆಯಿತಾ. ನೋಡಿ ಆಪೋಸಿಟ್ಗೆ ದೇವ್ರ ಮನೆ. ಈ ಮನೇಲಿ ದೇವ್ರ ಮನೆ ಕೂಡ ದೊಡ್ಡದಾಗಿದೆ, ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ ನೋಡಿ, ಇದು ಕಿಚನ್ ಕೂಡ ದೊಡ್ಡದಾಗಿದೆ, ಪರವಾಗಿಲ್ಲ ನೋಡಿ. ಎಲ್ಲ ವುಡ್ವರ್ಕು ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಬಂದರೆ ನಿಮಗೆ ನೋಡಿ, ಇದು ಕಾಮನ್ ಟಾಯ್ಲೆಟು, ನಾರ್ಮಲ್ ಆಗಿ ಟಾಯ್ಲೆಟು, ವಾಷಿಂಗ್ ಮಿಷಿನ್ ಪಾಯಿಂಟು ಆಯಿತಾ ಫ್ರೆಂಡ್ಸ್. ನೋಡಿ ಇದು ರೂಮು ಆಯಿತಾ ಫ್ರೆಂಡ್ಸ್. ನೋಡಿ ರೂಮ್ ವುಡ್ವರ್ಕ್ ಎಲ್ಲ ರೆಡಿಯಾಗಿದೆ ನೋಡಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಆಯಿತಾ. ನೋಡಿ ರೂಮ್ ಹಾಲಲ್ಲಿ ನಾನು ಇನ್ನೊಂದು ಸಾರಿ POP ತೋರಿಸ್ತೀನಿ ನೋಡಿ. ಎಲ್ಲ POP ರೆಡಿಯಾಗಿದೆ ಆಯಿತಾ. ನೆಕ್ಸ್ಟ್ ನಾನು ಇದರ ಡೀಟೇಲ್ಸ್ನ ಕೊಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇದು ಸೌತ್ ಫೇಸ್ ರೋಡ್ ಬರುತ್ತೆ ಆಯಿತಾ. ವೆಸ್ಟ್ ಫೇಸ್ ರೋಡ್ ಬರುತ್ತೆ ಸೈಟು ಫ್ರೆಂಡ್ಸ್. ಇದು ವೆಸ್ಟ್ ಫೇಸ್ ರೋಡ್ ಬರುತ್ತೆ. 30-45 ಸೈಜ್ ಇರುತ್ತೆ. ಮತ್ತು 3 ಅಲ್ಲಿಗೆ ಒಟ್ಟು ಗ್ರೌಂಡಲ್ಲಿ ಡಬಲ್ ಬೆಡ್ರೂಮು, ಮೇಲ್ಗಡೆ 3 ಬೆಡ್ರೂಮು, ಆಮೇಲೆ ಫಸ್ಟ್ ಫ್ಲೋರಲ್ಲಿ 1 ಡಬಲು 1 ಸಿಂಗಲ್ಲು, ಒಟ್ಟು 2 ಡಬಲು 2 ಸಿಂಗಲ್ಲು 1 3 ಬೆಡ್ರೂಮ್ ಇರೋವಂಥ ಒಂದು ಬಿಲ್ಡಿಂಗ್ ಆಗಿರ್ತದೆ ಫ್ರೆಂಡ್ಸ್. ಇದು ವೆಸ್ಟ್ ಫೇಸ್ ರೋಡು. ಒಟ್ಟು 5 ಮನೆ ಬರುತ್ತೆ. ಇದ್ರ ರೇಟ್ ಬಂದು 2.25 ಹೇಳ್ತಾ ಇದ್ದಾರೆ. ಒಳ್ಳೆ ಜಾಗದಲ್ಲಿದೆ ನಿಮಗೆ. ಇನ್ನೊಂದು ಎಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ, ಯಾಕಂದರೆ ಮೆಟ್ರೋ 2.5 3 ಕಿಲೋಮೀಟ್ರ್ ಆಗುತ್ತೆ. ಆದರೆ ಮಾಮೂಲಿ ಟ್ರೈನು ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಅಂತೆ ಕೃಷ್ಣ ಕಾಲೇಜು ನೋಡಿ ಕಾಣಿಸ್ತಾ ಇದೆ ಅಲ್ಲಿ ಗುಟ್ಟೆ ಹತ್ರ ನೋಡಿ. ಎಲ್ಲಿಮ್ಮ ನೋಡಿ, ಅದು ಕೃಷ್ಣ ಕಾಲೇಜು. ವೈಟ್ ಇದು ಕಾಣ್ತಾ ಇದೆಯಲ್ಲ, ಅದು ಕೃಷ್ಣ ಕಾಲೇಜ್ ಬರುತ್ತೆ ನಿಮಗೆ. ಆಚಾರ್ಯ ಕಾಲೇಜ್ ಇಲ್ಲಿಗೆ ಸ್ವಲ್ಪ ಫೋಟೋ ಎಲ್ಲ ಕಾಣೋದಿಲ್ಲ ಬಿಡಿ, ಸ್ವಲ್ಪ ದೂರ ಆಗುತ್ತೆ. ಆಚಾರ್ಯ ಕಾಲೇಜ್ ಈ ಕಡೆ ಬರುತ್ತೆ ನಿಮಗೆ. ಇನ್ನು ಸಪ್ತಗಿರಿ ಯೂನಿವರ್ಸಿಟಿ ಬಂದರೆ ಈ ಕಡೆ ಬರುತ್ತೆ. ಎಲ್ಲ ನಿಯರಲ್ಲೇ ಇದೆ ಫ್ರೆಂಡ್ಸ್. ಅಂಥ ಒಂದು ಒಳ್ಳೆ ಮನೆಯನ್ನು ನಾನು ನಿಮಗೆ ತೋರಿಸಿದ್ದೀನಿ ಅನ್ಕೊತಾ ಇದ್ದೀನಿ. ದಯವಿಟ್ಟು ಯಾರಿಗಾದ್ರೂ ಬೇಕಾದರೆ ಬನ್ನಿ.